ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಮುಂಜಾನೆ ಎದ್ದು ಅಡುಗೆ ಮನೆಗೆ ಬಂದೀನಿ. ಅಡುಗೆ ಮಾಡೋಕ್ಕಿಂತ ಮೊದಲು ಎಲ್ಲನೂ ರೆಡಿ ಮಾಡ್ಕೋಬೇಕು. ಹಾಗೆ ರಾತ್ರಿ ತಿಕ್ಕಿರೋ ಬಾಂಡೆ ಎಲ್ಲನೂ ಇತ್ತು, ಅದನ್ನೆಲ್ಲನೂ ಡಬ್ಬ ಹಾಕ್ಕೋಬೇಕು. ರಾತ್ರಿನೇ ತಿಕ್ಕಿಬಿಟ್ಟಿರ್ತೀವಿ ಬಾಂಡೆ ಎಲ್ಲನೂ, ಆದ್ರೆ ಅದನ್ನೆಲ್ಲ ಜೋಡಿಸ್ಕೊಂಡಿಲ್ಲ. ಅದಕ್ಕೆ ಈಗ ರಾತ್ರಿ ತಿಕ್ಕಿರೋ ಬಾಂಡೆ ಎಲ್ಲನೂ ಜೋಡಿಸ್ಕೊಂಡು ಆಮೇಲೆ ಅಡುಗೆನೂ ಎಲ್ಲ ಚಾಲು ಮಾಡಬೇಕು. ಬಾಂಡೆ ಎಲ್ಲ ಡಬ್ಬ ಹಾಕ್ಕೊಂಡು ಹಾಗೆ ಕಟ್ಟಿ ಎಲ್ಲನೂ ಒರೆಸ್ಕೋಬೇಕು ನೋಡ್ರಿ. ಬೆಳಗ್ಗೆ ಇದೊಂದು ಕೆಲಸ. ರಾತ್ರಿ ಅಡುಗೆ ಮಾಡಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀವಿ. ಮತ್ತೆ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡೋದು. ಅಡುಗೆ ಆದಮೇಲೆ ಮತ್ತೆ ಕ್ಲೀನ್ ಮಾಡೋದು, ಬರೀ ಕ್ಲೀನ್ ಮಾಡೋದು ಅಡುಗೆ ಮಾಡೋದು, ಬರೀ ಇದೇ ಐತೆ ನೋಡ್ರಿ ನಮ್ಮ ಕೆಲಸ ಅಂತೂ. ಈಗ ರೊಟ್ಟಿ ಚಪಾತಿ ಏನು ಮಾಡತ್ತಿಲ್ಲ ಇವತ್ತು. ನನಗೂ ಚಪಾತಿ ರೊಟ್ಟಿ ಮಾಡಿ ಬೇಸರಾಗಿತ್ತು. ಅದಕ್ಕೆ ನಮ್ಮ ಮನ್ಯಾಗೂ ಬೇಡ ಅಂತ ಹೇಳಿದ್ರು, ರೊಟ್ಟಿ ಚಪಾತಿ ಏನು ಬೇಡ ಅವ್ರಿಗೆ. ಈ ಬಿಸಿಲೊಳಗೆ ಏನು ತಿನ್ನಬೇಕು ಅನ್ಸತ್ತಿಲ್ಲ. ಅದಕ್ಕೆ ಸಿಂಪಲ್ಲಾಗಿ ಅನ್ನ ಸಾರು ಏನಾರು ಮಾಡಿಬಿಡ್ಬೇಕು ಅಂತ ಹೇಳಿ ಸಾರು ಮಾಡೋಕೆ ಫಸ್ಟಿಗೆ ಬ್ಯಾಳೆ ಎಲ್ಲನೂ ಹಾಕಿದೆ. ಬ್ಯಾಳೆ, ಟಮಾಟಿ ಮತ್ತು ಪಾಲಕ್ ಎಲ್ಲನೂ ಹಾಕಿ ಕುದಿಸಾಕಿಟ್ಟಿನಿ ನೋಡ್ರಿ. ಈಗ ರವೆ ಹುರ್ಕೊಳತ್ತೀನಿ. ಏನು ಮಾಡತ್ತೀನಿ ಅಂದ್ರೆ, ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಜಕ ಮಾಡತ್ತೀನಿ ನೋಡ್ರಿ. ಸಜ್ಜಕ ಮತ್ತು ಅನ್ನ ಸಾರು ಇಟ್ಟು ಮಾಡಿಬಿಡ್ತೀನಿ. ಇವತ್ತು ಮುಂಜಾನೆ ಅದನ್ನೇ ಮಾಡಿಬಿಟ್ರಾಯ್ತಂತ ಹೇಳಿ ಈಗ ಎಲ್ಲನೂ ರೆಡಿ ಮಾಡ್ಕೊಳತ್ತೀನಿ. ರವೆ ಎಲ್ಲನೂ ಹುರಿದ್ಬಿಟ್ಟು ಅದಕ್ಕೆ ನೀರು ಎಷ್ಟು ಬೇಕು ನೋಡಿ ಅದಕ್ಕೆ ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೋಬೇಕು. ನಮ್ಮ ರುಚಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಬೆಲ್ಲ ಹಾಕ್ಕೊಂಡು ಚಲೋತ್ತಿಗೆ ಕುದಿಸ್ಬಿಟ್ಟು ಸ್ವಲ್ಪ ಏಲಕ್ಕಿನೂ ಹಾಕ್ಕೋಬೇಕು. ಒಂದು 2-3 ಏಲಕ್ಕಿ ಹಾಕ್ಕೊಂಡ್ಬಿಟ್ರೆ ಫ್ಲೇವರು ಚಲೋ ಬರ್ತದೆ. ಈಗ ಸಜ್ಜಕ ಮಾಡೋಕೆ ಎಲ್ಲನೂ ಹಾಕಿ ಅದನ್ನು ನೀರೆಲ್ಲ ಚಲೋತ್ತಿಗೆ ಕುದ್ದಾದ್ಮೇಲೆ ಅದಕ್ಕೆ ರವೆ ಹುರಿದಿಟ್ಕೊಂಡಿರೋ ರವೆ ಹಾಕಿ ಚಲೋತ್ತಿಗೆ ಮಿಕ್ಸ್ ಹಾಕಬೇಕು. ಹಂಗೆ ಗಟ್ಟಿಯಾಗೋ ತನಕನೂ ಚಲೋತ್ತಿಗೆ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ಬಿಟ್ರೆ ಅಷ್ಟೊತ್ತಿಗೆ ಬ್ಯಾಳಿನೂ ಎಲ್ಲನೂ ಕುದ್ದಿತ್ತು ನೋಡ್ರಿ. ಇವತ್ತು ಅಡುಗೆ ಮಾಡೋದು ಸ್ವಲ್ಪ ಲೇಟೇ ಆಗಿತ್ತು, ಅದಕ್ಕೆ ಅರ್ಜೆಂಟಾಗಿ ಹಾಕೋದಂತೇಳಿ ಇದನ್ನು ಮಾಡತ್ತೀನಿ. ಅಷ್ಟೊತ್ತಿಗೆ ಬ್ಯಾಳಿನೂ ಕುದ್ದಿತ್ತು. ಬ್ಯಾಳಿ ಈಗ ಸಾರು ಮಾಡಬೇಕು. ಹಾಗೆ ಹಾಲನ್ನು ಕಾಸಾಕಿಟ್ಟಿದ್ದೆ. ಸಜ್ಜಕ, ಹಾಲು ಮತ್ತು ತುಪ್ಪ ಇದು ಎಷ್ಟನ್ನು ಹಾಕೊಂಡು ತಿಂದರೆ ಸೂಪರಾಗಿರ್ತದೆ ನೋಡ್ರಿ. ಆರೋಗ್ಯಕ್ಕೂ ಭಾಳ ಒಳ್ಳೆಯದಿದೆ ಸಜ್ಜಕ. ಅದಕ್ಕೆ ಸಜ್ಜಕನೂ ರೆಡಿ ಮಾಡಿಟ್ಟೆ, ಹಾಲನ್ನು ಕಾಸಾಕಿಟ್ಟೀನಿ. ಈಗ ಬಿಸಿದೆ ಅವ್ರಿಗೆ ಹಾಕಿಕೊಟ್ಟೆ. ಸಜ್ಜಕ ಮತ್ತು ಹಾಲು, ತುಪ್ಪ ಇವೆಲ್ಲನೂ ಹಾಕಿಕೊಟ್ಟೆ. ಬೆಳಗ್ಗೆನೇ ಈ ಥರ ತಿನ್ನೋದ್ರಿಂದ ಆರೋಗ್ಯಕ್ಕೂ ಚಲೋ ಆಕ್ಕದ ನೋಡ್ರಿ. ಹಾಗೆ ದೇಹಕ್ಕೂ ಶಕ್ತಿ ಬರ್ತದೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇಷ್ಟ ಆಕ್ಕದ ನೋಡ್ರಿ. ನನಗೆ ಇಷ್ಟ ಆಗಲ್ಲ ಸ್ವೀಟ್ ಅಂದ್ರೆ, ಅವ್ರಿಗೆ ಇಷ್ಟ, ತಿಂತಾರೆ ಸ್ವೀಟ್. ಅದಕ್ಕೆ ಅವ್ರಿಗೆ ಇಷ್ಟ ಅಂತ ಮಾಡಿಕೊಟ್ಟೆ. ಈಗ ಸಜ್ಜಕ ಎಲ್ಲನೂ ರೆಡಿ ಆಯಿತು. ಅವ್ರಿಗೆ ಹಾಕ್ಕೊಟ್ಮೇಲೆ ಈಗ ಸಾರು ಮಾಡೋಕೆ ಒಗ್ಗರಣೆ ಹಾಕ್ಕೋಬೇಕು. ಬ್ಯಾಳೆ ಎಲ್ಲನೂ ಚಲೋತ್ತಿಗೆ ಕುದ್ದಿತ್ತು. ಅದನ್ನು ಚಲೋತ್ತಿಗೆ ಒರೆದ್ಬಿಟ್ಟು ಈಗ ಒಗ್ಗರಣೆ ಇಟ್ಟು ಹಾಕಿಬಿಟ್ರೆ ಸಾರನ್ನೂ ರೆಡಿ ಆಕ್ಕದ ನೋಡ್ರಿ. ಸಿಂಪಲ್ಲಾಗಿ ಸಾರು ಮಾಡ್ಕೊಂಡ್ಬಿಡ್ತೀನಿ. ಈಗ ಬ್ಯಾಳೆ ಚಲೋತ್ತಿಗೆ ಕುದ್ದಿತ್ತಂದ್ರೆ ಸಾರನ್ನು ಚಲೋ ಆಕ್ಕದ ನೋಡ್ರಿ. ಅದಕ್ಕೆ ಏನಿಲ್ಲ, ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಖಾರದ ಪುಡಿ ಹಾಕಿ ಇದನ್ನು ಒಗ್ಗರಣೆ ಹಾಕಿಬಿಟ್ರೆ ಸಾರನ್ನು ರೆಡಿ ಆಕ್ಕದ. ಅನ್ನ ಸಾರು ಆದಮೇಲೆ ಅನ್ನ ಇನ್ನೂ ಮಾಡಿಲ್ಲ, ಸಾರು ಮಾಡೀನಿ. ಸಾರು ಮತ್ತು ಸಜ್ಜಕ ಎಲ್ಲನೂ ಆಯಿತು. ಈಗ ಅನ್ನನೂ ಮಾಡ್ಬೇಕು ನೋಡ್ರಿ. ಅನ್ನ ಸ್ವಲ್ಪ ಜೀರಾ ರೈಸ್ ಮಾಡತ್ತಿದ್ದೆ. ಸ್ವಲ್ಪ ಎಣ್ಣೆ, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಅಕ್ಕಿನ ತೊಳೆದು ಹಾಕಿಬಿಟ್ರೆ ಜೀರಾ ರೈಸ್ನ ರೆಡಿ ಆಕ್ಕದ. ಇವತ್ತು ಲೇಟಾಗಿ ಎದ್ದಿದ್ದಕ್ಕೂ ಬೇಗ ಆಗುವಂಗೆ ಅಡುಗೆ ಮಾಡತ್ತೀನಿ ನೋಡ್ರಿ. ಒಂದು ಅರ್ಧ ಗಂಟೆ ಒಳಗಂತೂ ಅಷ್ಟು ಅಡುಗೆ ಮಾಡಿಬಿಟ್ಟೆ. ಅನ್ನ, ಸಾರು ಮತ್ತು ಸಜ್ಜಕ ಇವೆಲ್ಲನೂ ಮಾಡಿದ್ದು ಆಯ್ತು ನೋಡ್ರಿ. ಅರ್ಜೆಂಟಾಗಿ ಮಾಡಬೇಕಂದ್ರೆ ಈ ಥರ ಪಟ್ ಮಾಡ್ಕೊಂಡ್ಬಿಡ್ತೀನಿ. ರೊಟ್ಟಿ ಚಪಾತಿ ಸ್ವಲ್ಪ ಲೇಟ್ ಆಕ್ಕದ. ಅದಕ್ಕೆ ಇದನ್ನೇ ಕಟ್ಬೇಕು ಈಗ ಡಬ್ಬಿ ಎಲ್ಲನೂ. ಈಗ ಎಲ್ಲ ರೆಡಿ ಆದಮೇಲೆ ರೈಸಿಗೆ ಇಟ್ಟಿದ್ದೆ, ಅದು ಒಂದು 10 ನಿಮಿಷ ಒಳಗೆ ಆ ರೈಸ್ನೂ ರೆಡಿ ಆಯಿತು. ಈಗ ಡಬ್ಬಿಗೆ ಹಾಕತ್ತೀನಿ ನೋಡ್ರಿ. ಇದೇ ಸಜ್ಜಕನೇ ಹಾಕತ್ತೀನಿ. ಸಜ್ಜಕ ಮತ್ತು ತುಪ್ಪ ದಿನ ಒಯ್ದಿರೋ ಡಬ್ಬಿನೇ ಒಯ್ಯೋಕೆ ಅವ್ರಿಗೂ ಬೇಸರ ಆಕ್ಕದ, ತಿನ್ನೋಕ್ಕೂ ಬೇಸರ ಆಕ್ಕದ. ಅದಕ್ಕೆ ಡಿಫ್ರೆಂಟಾಗಿರಲಿ ಅಂಥೇಳಿ ಸಜ್ಜಕ ಮತ್ತು ಅನ್ನ ಸಾರು ಎಲ್ಲ ಮಾಡಿದ್ದೆ. ಜೀರಾ ರೈಸ್ನ ರೆಡಿ ಆಯಿತು. ಈಗ ಎಲ್ಲ ನೀಟ್ಗೆ ಡಬ್ಬಿನೂ ಕಟ್ಟಬೇಕು. ಈಗ ಸಜ್ಜಕ, ತುಪ್ಪ ಎಲ್ಲನೂ ಹಾಕಿ ಮತ್ತು ಜೀರಾ ರೈಸ್ನ ಅದನ್ನೆಲ್ಲನೂ ರೆಡಿ ಆದಮೇಲೆ ಅದನ್ನು ಹಾಕಿ ಸಾರು ಹಾಕಿದ್ದೆ. ಅದೆಲ್ಲ ಹಾಕಿ ಡಬ್ಬಿ ಎಲ್ಲ ರೆಡಿ ಮಾಡಿ ಅವ್ರಿಗೆ ಕಟ್ಟಿದ್ದಾಯ್ತು ನೋಡ್ರಿ. ಕಟ್ಟಿ ನಾನು ಊಟ ಎಲ್ಲನೂ ಮಾಡ್ಕೊಂಡೆ ಬೆಳಗ್ಗೆ. ಈಗ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮತ್ತೆ ಕಂಟಿನ್ಯೂ ಮಾಡಿ ನೋಡ್ರಿ.
ಸಂಜೆ 5:30 6 ಗಂಟೆ ಎಲ್ಲ ಆಗಿತ್ತು ಆವಾಗ. ಇವತ್ತು ನಮ್ಮಮ್ಮ ಮನೆಯಾಗೆ ಇದ್ದರು. ನಮ್ಮವ್ವ ಸೂಟಿ ಇದ್ದಾಗ ಮನ್ಯಾಗ ಇರ್ತಾರೆ, ಸಂಡೇ ಮತ್ತು ಸೆಕೆಂಡ್ ಸ್ಯಾಟರ್ಡೇ ಇದ್ದಾಗ. ಅವ್ರ ಮನ್ಯಾಗಿದ್ದಾಗ ಅವ್ರ ಜೊತೆ ಮಾತಾಡ್ಕೋತ ಏನಾದರೂ ಮಾಡಿಕೊಡ್ತಾರೆ ತಿನ್ಕೊಂತ ಕೂತಿರ್ತೀನಿ. ಇವತ್ತು ನಮ್ಮವ್ರ ಮನ್ಯಾಗ ಚುರುಮುರಿ ಇದ್ದು ಚೂಡ ಎಲ್ಲ ಮೊದಲೇ ಮಾಡಿಟ್ಟಿದ್ರು, ಅದಕ್ಕೆ ಚೂಡ ತಿನ್ನತ್ತಿದ್ವಿ ನೋಡ್ರಿ. ಆದರೆ ಚೂಡ ತಿನ್ನಂಗೆ ಅನ್ಸಾತಿದ್ದಿಲ್ಲ, ಅದಕ್ಕೆ ಅದರೊಳಗೆ ಸಣ್ಣ ಕಟ್ ಮಾಡಿರೋ ಉಳ್ಳಾಗಡ್ಡಿ, ಟೊಮಾಟೊ ಮತ್ತು ಕೊತ್ತಂಬರಿ ಇದನ್ನೆಲ್ಲನೂ ಚಲೋತ್ತಿಗೆ ಕಟ್ ಮಾಡಿ ಅದ್ರೊಳಗೆ ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ಹಿಂಡ್ಕೊಂಡ್ವಿ. ಹಿಂಡಿ ಇದನ್ನೆಲ್ಲನೂ ರೆಡಿ ಮಾಡ್ಕೊಂಡ್ವಿ ನೋಡ್ರಿ. ಇದೊಂಥರ ಬೇರೆ ಟೇಸ್ಟೇ ಕೊಡ್ತಿದ್ದೆ. ಅದಕ್ಕೆ ಚೂಡ ಒಳಗೆ ಎಲ್ಲನೂ ಕಟ್ ಮಾಡಿ ಈಗ ಒಂದು ಅರ್ಧ ನಿಂಬೆಹಣ್ಣನ್ನು ಕಟ್ ಮಾಡಿ ಅದಕ್ಕೆ ಹಿಂಡಾತೀನಿ. ಸಂಜೆ ಮುಂದೆ ಏನಾದರೂ ತಿನ್ಬೇಕೇ ಅನಿಸ್ತೈತೆ ನೋಡ್ರಿ, ಈ ಥರ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತದೆ. ಅದಕ್ಕೆ ಚೂಡ ಮಾಡಿ ಇಟ್ಟಿರ್ತೀವಿ, ಅದು ಭಾಳ ದಿನ ಆದಮೇಲೆ ಚೂಡನೂ ಅಷ್ಟು ಟೇಸ್ಟ್ ಹತ್ತೋದಿಲ್ಲ. ಅದಕ್ಕೆ ಚೂಡ ಮಾಡಿದ್ದು ಅದು ತಿನ್ನಂಗೆ ಅನ್ನಿಸ್ಲಿಲ್ಲ. ಅದಕ್ಕೆ ಈಗ ಚೂಡಕ್ಕೆ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡು ಈಗ ತಿಂತೀವಿ ನೋಡ್ರಿ. ಸಣ್ಣ ಸೇವಾ ಎಲ್ಲನೂ ಹಾಕ್ಕೊಂಡು ತಿಂದ್ವಿ, ಭಾರಿ ಟೇಸ್ಟಿಯಾಗಿತ್ತು. ನಮ್ಮವ್ವ ಮನೆಯಾಗಿದ್ದಾಗ ಈ ಥರ ಏನಾದರೂ ಮಾಡ್ಕೊಂಡು ತಿನ್ನೋಕೆ ಭಾಳ ಖುಷಿ ಅನ್ನಿಸ್ತದೆ. ನಮ್ಮವ್ವ ನಾವು ಎಲ್ಲ ಕೂತ್ಕೊಂಡು ತಿಂತೀವಿ, ಅದೇ ಖುಷಿ ಅನ್ನಿಸ್ತೈತೆ ನಮಗಂತೂ. ಈಗ ಎಲ್ಲನೂ ರೆಡಿ ಮಾಡ್ಕೊಂಡು ಈಗ ಎಲ್ಲರೂ ಹಾಕ್ಕೊಂಡು ತಿಂದ್ವಿ ನೋಡ್ರಿ. ಇವತ್ತು ಸಂಜೆ IPL ಮ್ಯಾಚು ಸ್ಟಾರ್ಟ್ ಆಗೋದಿತ್ತು, ಅದಕ್ಕೆ ಎಲ್ಲರೂ ವೇಟ್ ಮಾಡತ್ತಿದ್ವಿ ನಾವಂತರೂ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ. ಅದಕ್ಕೆ ಸಂಜೆ ಮುಂದೆ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡು ತಿಂದು ಇನ್ನು ಸ್ಟಾರ್ಟ್ ಆಗೋಟ್ಲೆ TV ಮುಂದೆ ಕೂತ್ಬಿಡೋದು ನೋಡ್ರಿ. ಅದಕ್ಕೆ ಫಸ್ಟಿಗೆ ಎಲ್ಲನೂ ಇದನ್ನು ಮಾಡ್ಕೊಂಡು ತಿಂದ್ವಿ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಈ ಥರ ಮಾಡ್ಕೊಂಡು ತಿನ್ನಿರಿ, ಸೂಪರಾಗಿರ್ತಾರೆ ಟೇಸ್ಟ್ ಮಾತ್ರ. ಈಗ ಬರೀ ಚುರುಮುರಿಗೂ ಈ ಥರ ಹಾಕ್ಕೊಂಡು ತಿಂದ್ರೂ ಚಲೋ ಇರ್ತದೆ. ಬೇಲ್ಪುರಿ ಮಾಡಿಕೊಡ್ತಾರಲ್ಲ ಅದೇ ಥರನೇ ಉಳ್ಳಾಗಡ್ಡಿ, ಟೊಮಾಟೊ, ಕೊತ್ತಂಬರಿ ಎಲ್ಲನೂ ಹಾಕಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ತಿನ್ನೋದು. ನಮ್ಮವ್ವ ನಾವು ಎಲ್ಲ ಕೂತ್ಕೊಂಡು ತಿಂದು ಚಹಾ ಎಲ್ಲನೂ ಕುಡಿದ್ವಿ ನೋಡ್ರಿ. ಮಾತು ಹೇಳ್ಕೋತ ಹರಟೆ ಹೊಡ್ಕೋತ ಕೂತಿದ್ವಿ. ಸಂಜೆ ಮುಂದೆ ಈ ಥರ ತಿನ್ನೋಕ್ಕೆ ಖುಷಿ ಅನ್ನಿಸ್ತೈತಿ. ಅದಕ್ಕೆ ಎಲ್ಲನೂ ತಿಂದು ಇನ್ನು ಚಹಾನು ಮಾಡಿಕೊಟ್ಲು ನಮ್ಮವ್ವ. ಚಹಾ ಎಲ್ಲನೂ ಕುಡಿದು ಈಗ ಸಂಜೆ ಅಡುಗೆನೂ ಮಾಡಬೇಕು, ಹಾಗೆ IPL ಸ್ಟಾರ್ಟ್ ಆಗ್ತದೆ ಅದನ್ನು ನೋಡಬೇಕು. ಇವತ್ತು ಮಾತ್ರ ಫುಲ್ಲು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ವಿ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ. ಈಗ ಎಲ್ಲ ಚೂಡ ಎಲ್ಲ ತಿಂದಾದ್ಮೇಲೆ ಈಗ ಚಹಾನು ಕುಡಿಯತ್ತೀವಿ ನೋಡ್ರಿ. ಸ್ನ್ಯಾಕ್ಸ್ ತಿಂದಮೇಲೆ ಆಮೇಲೆ ಚಹಾ ಅಂತೂ ಕುಡಿಬೇಕೆ, ಅಂದ್ರೆ ಪರ್ಫೆಕ್ಟಾಗಿ ಅನ್ನಿಸ್ತೈತಿ. ಸಂಜೆ ಮಾತ್ರ ಚಹಾ ಬೇಕೇ ಅನ್ನಿಸ್ತೈತಿಲ್ಲ ಅಂದ್ರೆ ಫ್ರೆಶ್ ಅನಿಸೋದಿಲ್ಲ. ಅದಕ್ಕೆ ಚೂಡ ತಿಂದು ಎಲ್ಲ ಚಹಾ ಎಲ್ಲನೂ ಕುಡಿದು ಈ ಥರ ಎಂಜಾಯ್ ಮಾಡ್ತೀವಿ ನೋಡ್ರಿ ಇವತ್ತಿನ ದಿನ ಅಂತೂ. ಇದೆಲ್ಲ ಚಹಾ ಮತ್ತು ಚೂಡ ಎಲ್ಲನೂ ತಿಂದಮೇಲೆ ಸ್ಟಾರ್ಟ್ ಆಗೇ ಬಿಡ್ತು ನೋಡ್ರಿ. ಈಗ IPL ಸ್ಟಾರ್ಟ್ ಆಯ್ತು 7 ಗಂಟೆಗೆಲ್ಲ. ನಮ್ಮ ಮನ್ಯಾಗ ಕರ್ನಾಟಕ ಡ್ಯಾನ್ಸ್ ನೋಡತ್ತಿದ್ರು. ನಮ್ಮ ಮನ್ಯಾಗ ಎಲ್ಲರ ಮನ್ಯಾಗ ಒಂಥರ ಇದ್ರೆ ನಮ್ಮ ಮನ್ಯಾಗ ಒಂಥರ ಉಲ್ಟಾನೇ ಅದಾರ ನೋಡ್ರಿ. ಎಲ್ಲರ ಮನ್ಯಾಗ ಗಂಡು ಮಕ್ಕಳು ಕ್ರಿಕೆಟ್ ನೋಡ್ತಾರೆ, ಆದರೆ ಹೆಣ್ಮಕ್ಳು ಸೀರಿಯಲ್ ನೋಡ್ತಾರೆ. ನಮ್ಮ ಮನ್ಯಾಗ ಹಂಗಿಲ್ಲ. ನಮ್ಮ ಮನೆಯವರು ಕ್ರಿಕೆಟ್ ನೋಡೋದಿಲ್ಲ, ನಾನು ನೋಡ್ತೀನಿ. ಅದಕ್ಕೆ ಅವರು TV ಹಚ್ಕೊಂಡು ಕೂತಿದ್ರು, ನಾನು ಮೊಬೈಲ್ ಒಳಗೆ IPL ಮ್ಯಾಚ್ ನೋಡತ್ತಿದ್ದೆ ನೋಡ್ರಿ. ರಿಮೋಟ್ ಕೇಳಿದ್ರೆ ಕೊಡಲಿಲ್ಲ, ಅದಕ್ಕೆ ನಾನು ಆ್ಯಪ್ ತಗೊಂಡು ಜಿಯೋ ಸ್ಟಾರ್ ತಗೊಂಡು ಅದರೊಳಗೆ ಮೊಬೈಲ್ ಒಳಗೆ ನೋಡತ್ತೀನಿ ನೋಡ್ರಿ. ಫಸ್ಟ್ ಮ್ಯಾಚ್ ಅಂದ್ರೆ ಸೂಪರಾಗಿ ಆಡಿದ್ರು RCB ಅವರು. ನಮ್ಮ ಕೊಹ್ಲಿನ ಗ್ರೌಂಡ್ ಒಳಗೆ ನೋಡೋದೇ ಒಂಥರ ಖುಷಿಯಲ್ಲ. ಅವ್ರು ನೋಡಿ ಫುಲ್ಲು ಖುಷಿಯಾಗಿಬಿಡ್ತು ಆಡೋದು ನೋಡಿ. ಸೂಪರಾಗಿ ಆಡಿದ್ರು RCB ಟೀಮ್ ಮಾತ್ರ ಸೂಪರಾಗಿ ಸ್ಟ್ರಾಂಗಾಗಿ ಆಗೈತಿ.
ಇದೇ ಥರ ಅಷ್ಟು ಗೇಮ್ನು ಗೆಲ್ಲಲಿ, ಅಷ್ಟು ಮ್ಯಾಚ್ನು ವಿನ್ ಆಗಲಿ. ಫುಲ್ ಖುಷಿ ಆಯ್ತು ನನಗಂತೂ. ಈಗ ಮ್ಯಾಚ್ ನೋಡ್ಕೊತ ಕೂತಿದ್ದೆ, ಅಡ್ಗೆನೂ ಮಾಡಬೇಕಿತ್ತು. ಅದಕ್ಕೆ ಇವತ್ತು RCB ಮ್ಯಾಚ್ನು ಸ್ಟಾರ್ಟ್ ಆಗೈತಿ. ಅದಕ್ಕೆ ಇವತ್ತು ಒಬ್ಬಟ್ಟು ಮಾಡ್ಬೇಕು ಅಂದ್ಕೊಂಡೀನಿ. ನಮ್ಮ RCB ಟೀಮ್ ಅಂತೂ ಇವತ್ತಿನ ಶುಭ ಆರಂಭ ಮಾಡೈತಿ. ಅದಕ್ಕೆ ಇವತ್ತು ಹೋಳಿಗೆ ಮಾಡಬೇಕು ಅಂದ್ಕೊಂಡೀನಿ. ಬೇಳೆ ಹೂರ್ಣನ ಮೊದಲೇ ಇಟ್ಟಿದ್ದೆ, ನಾನು ಫ್ರಿಜ್ ಒಳಗೆ ಇತ್ತು. ಅದಕ್ಕೆ ಅದನ್ನು ಮಾಡಬೇಕು. ಹಿಟ್ಟೆಲ್ಲ ನಾದ್ಕೊಂಡು ಈಗ ಹೋಳಿಗೆ ಎಲ್ಲನೂ ಮಾಡ್ಬೇಕು ನೋಡ್ರಿ. ಈಗ ಮ್ಯಾಚ್ ಬಿಟ್ಟಂತರೂ ಅಡುಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಮ್ಯಾಚ್ ನೋಡ್ಕೊತಾನೆ ಅಡುಗೆ ಮನೆಯೊಳಗೆ ಮೊಬೈಲ್ ಇಟ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಮೊಬೈಲ್ನ ಮುಂದೆ ಇಟ್ಕೊಂಡು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಮ್ಯಾಚ್ ಹಾಗೆ ಸ್ಟಾರ್ಟ್ ಇತ್ತು, ಹಾಗೆ ಅಡುಗೆನೂ ಮಾಡತ್ತೀನಿ. ಹಿಟ್ಟೆಲ್ಲನೂ ಚಲೋತ್ತಿಗೆ ಮೊದಲೇ ನಾದಿಟ್ಟಿದ್ದೆ. ಅದು ಎಲ್ಲನೂ ನೆನೆದ ಮೇಲೆ ಈಗ ಹೋಳಿಗೆ ಮಾಡಬೇಕು. ನನ್ನ ಮಗಳು ಅವಾಗವಾಗ ಬಂದು ಮ್ಯಾಚ್ ನೋಡತ್ತಿದ್ಲು. 2 ಸೈಡ್ ಆಕಿ TV ನೋಡ್ತಾಳೆ, ಕಡೆ ಮ್ಯಾಚ್ ನೋಡತ್ತಿದ್ಲು. ಅದಕ್ಕೆ ಈಗ ಪಟ್ ಹೋಳಿಗೆನೂ ಎಲ್ಲ ಮಾಡಿ ಊಟ ಮಾಡಬೇಕು. ಈಗ ಹೋಳಿಗೆ ಎಲ್ಲ ಮಾಡೋದಾದ್ಮೇಲೆ ಊಟನೂ ಮಾಡಿದ್ವಿ ನೋಡ್ರಿ. ನಾವು ಹೋಳಿಗೆ ಹಾಲು ತುಪ್ಪ ಎಲ್ಲ ಹಾಕ್ಕೊಂಡು ಊಟ ಮಾಡಿದ್ವಿ. ಈ ಥರ ಇತ್ತು ನೋಡ್ರಿ ಇವತ್ತಿನ ದಿನ ನಮ್ಮದು. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋದು ಮಾತ್ರ ಮರಿಬೇಡ್ರಿ. RCB ಮ್ಯಾಚ್ ನೋಡ್ಕೊತ ಊಟ ಮಾಡಿ ಹಾಗೆ 11 ತನಕ ಮ್ಯಾಚ್ ಮುಗಿದ ಮೇಲೇ ಮಲ್ಕೊಂಡ್ವಿ. ಈ ಥರ ಇವತ್ತಿನ ದಿನ. ಥ್ಯಾಂಕ್ ಯು ಸೋ ಮಚ್. ಜೈ RCB.